Hello children, come back to the class of 8th standard, the prose section. The main heading of the chapter here is Jamaican Fragment, written by A.L. Hendricks. ಸೊ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ಗದ್ಯ ಭಾಗದ ಜಮೈಕನ್ ಫ್ರ್ಯಾಗ್ಮೆಂಟ್ಸ್ ಅನ್ನುವಂತಹ ಒಂದು ಚಾಪ್ಟರನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಬರೆದಂತಹ ಲೇಖಕ A.L. ಹ್ಯಾಂಡ್ರಿಕ್ಸ್ ಅಂಥೇಳಿ. ನೋಡಿ, A.L. ಹ್ಯಾಂಡ್ರಿಕ್ಸ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನು ಇಲ್ಲಿ ಕೊಡಲಾಗಿದೆ. A.L. Hendricks is a prolific writer. Some of his short stories appeared in the issues of the magazine Focus. He is a West Indian writer, and his writings carry the flavor inherent in the Caribbean literature. The story Jamaican Fragment brings out the prejudice that almost every person suffers from when it comes to the denominational issues like color, caste, and class. So, A.L. Hendricks is a prolific writer. He has written some short stories. ಇವರು ಒಬ್ಬ ಪ್ರಾಲಿಫಿಕ್ ರೈಟರ್ ಆಗಿರುವುದು ಜೊತೆಯಲ್ಲಿ ಇವರು ಚಿಕ್ಕ ಕಥೆಗಳ ರಚನೆಯನ್ನು ಮಾಡಿದ್ದಾರೆ. ಇವರು ಚಿಕ್ಕ ಕಥೆಗಳನ್ನು ಹಿ ಹ್ಯಾಸ್ ರಿಟನ್ ಇನ್ ದ ಇಶ್ಯೂಸ್ ಆಫ್ ಮ್ಯಾಗಝಿನ್ ಫೋಕಸ್. ಒಂದು ಮ್ಯಾಗಝಿನನ್ನು ತಯಾರು ಮಾಡಿದ್ದಾರೆ ಅವರು. ಅದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ ಫೋಕಸ್ ಅಂಥೇಳಿ. ಅದರ ಒಂದು ಮೇಲೆ ಸುಮಾರು ಕಥೆಗಳ ರಚನೆಯನ್ನು ಮಾಡಿರುವಂತಹ ಒಬ್ಬ ಲೇಖಕ. ವೆಸ್ಟ್ ಇಂಡಿಯನ್ ರೈಟರ್ ಹಿ ಈಸ್ ಅ ಇಂಡಿಯನ್ ರೈಟರ್, ಆ್ಯಂಡ್ ಇನ್ ದ್ಯಾಟ್ ಹಿ ಈಸ್ ಅ ವೆಸ್ಟ್ ಇಂಡಿಯನ್ ರೈಟರ್. ಮತ್ತು ಇಲ್ಲಿ ಬರ್ತಾ ಇರುವಂತಹ ಒಂದು ಕಥೆ, ದಿಸ್ ಇಸ್ ಅ ಸ್ಟೋರಿ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ದ ಸ್ಟೋರಿ ಜಮೈಕನ್ ಫ್ರ್ಯಾಗ್ಮೆಂಟ್ ಬ್ರಿಂಗ್ಸ್ ಔಟ್ ದ ಪ್ರೆಜುಡೈಸ್ ದ್ಯಾಟ್ ಆಲ್ಮೋಸ್ಟ್ ಎವ್ರಿ ಪರ್ಸನ್ ಸಫರ್ಸ್ ಫ್ರಮ್ ವೆನ್ ಇಟ್ ಕಮ್ಸ್ ಟು ದ ಡಿಮಾನಿನೇಷನಲ್ ಇಶ್ಯೂಸ್ ಲೈಕ್ ಕಲರ್, ಕಾಸ್ಟ್ ಆ್ಯಂಡ್ ಕ್ಲಾಸ್. ಯಾವಾಗ ಈ ಒಂದು ಇಶ್ಯೂಸ್ಗಳು ನಮ್ಮ ಮುಂದ್ಗಡೆ ಕಾಣಿಸ್ಕೊಡುತ್ತೆ, ಕಲರ್ ವರ್ಣಭೇದ ಪದ್ಧತಿ, ಕಾಸ್ಟ್ ಜಾತಿ ಪದ್ಧತಿ, ಕ್ಲಾಸ್ ಸ್ಟೇಜಸ್ಗಳು ಅಂತ ನಾವೇನು ಕರಿತೀವಿ. ಸೊ ಇದು ಯಾವಾಗ ಮನುಷ್ಯನ ವ್ಯಕ್ತಿಯ ಮುಂದ್ಗಡೆ ಬರ್ತವೆ, ಮನುಷ್ಯ ವ್ಯಕ್ತಿ ಆದಂಥವನು ಬಹಳಷ್ಟು ನರಳಾಡಬೇಕಾಗುತ್ತೆ. ನಿಮಗೆ ಗೊತ್ತಿರಬಹುದು ವರ್ಣಭೇದ ಪದ್ಧತಿಯ ಬಗ್ಗೆ, ಅಥವಾ ನಮ್ಮ ದೇಶದಲ್ಲಿ ಜರುಗಿರುವಂತಹ ಜೀತದಾಳು ಪದ್ಧತಿಯಾಗಿರ್ಬೋದು, ಇವತ್ತು ಕೂಡ ಅಲ್ಲಿ ಇಲ್ಲಿ ಕಾಣಿಸ್ಕೊಡ್ತಾ ಇರುವಂತಹ ಜಾತಿ ಪದ್ಧತಿಯಾಗಿರ್ಬೋದು. ಇವೆಲ್ಲ ಎಂತಹ ಪದ್ಧತಿಗಳು ಅಂದರೆ ಬಹಳ ಅನಿಷ್ಟವಾಗಿರುವಂತಹ ಪದ್ಧತಿಗಳು. ಈ ಅನಿಷ್ಟ ಪದ್ಧತಿಗಳನ್ನು ನಾವು ಎಲ್ಲಿಯವರೆಗೂ ತೆಗೆದು ಹಾಕಲ್ಲ, ಅಲ್ಲಿಯವರೆಗೂ ವಿ ಆರ್ ನಾಟ್ ಸಕ್ಸಸ್ಫುಲ್ ಪೀಪಲ್ ಆನ್ ದ ಅರ್ತ್. ನೋಡಿ, ಒಂದು ಕಾಲ ಹೇಗಿತ್ತು ಅಂದರೆ, ನೀವು ಓಲ್ಡ್ ಫಿಲ್ಮ್ಸ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು, ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿ ಸುಮಾರು ಜನ ವ್ಯಕ್ತಿಗಳನ್ನು ಕೈಗಳನ್ನು ಹಿಂದೆ ಕಟ್ಟಿ ಶಿಪ್ಸ್ಗಳಲ್ಲಿ ಲೋಡಿಂಗನ್ನು ಮಾಡ್ಕೊಂಡು ತಂದು ಮಾರ್ಕೆಟ್ ಪ್ಲೇಸಸ್ಗಳಲ್ಲಿ ಮಾರಾಟ ನಡೀತಾ ಇತ್ತು. ದ ರೀಸನ್ ಹಿಯರ್ ಇಸ್ ದಿಸ್ ಥಿಂಗ್ ಹ್ಯಾಪನ್ಡ್ ಇನ್ ದ ಯುರೋಪಿಯನ್ ಕಂಟ್ರೀಸ್. ಇದು ಎಲ್ಲಿ ನಡೀತಾ ಇತ್ತು ಅಂದರೆ ಯುರೋಪ್ ರಾಷ್ಟ್ರಗಳಲ್ಲಿ ನಡೀತಾ ಇತ್ತು. ಕೇವಲ ಒಂದೇ ಒಂದು ಕಾರಣ, ದಟ್ ಈಸ್ ದ ಆಫ್ರಿಕನ್ ಪೀಪಲ್ ವರ್ ಬ್ಲ್ಯಾಕ್ ಇನ್ ಕಲರ್. ಕೇವಲ ಅವರು ಕಪ್ಪಾಗಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಆ ವ್ಯಕ್ತಿಗಳ ಮಾರಾಟ ಎಲ್ಲಿ ನಡೀತಾ ಇತ್ತು? ಮಾರ್ಕೆಟ್ ಪ್ಲೇಸಸ್ಗಳಲ್ಲಿ ನಡೀತಾ ಇತ್ತು. ದ ಪೀಪಲ್ ವೇರ್ ಸೋಲ್ಡ್ ಜಸ್ಟ್ ಲೈಕ್ ಆ್ಯನಿಮಲ್ಸ್. ಪ್ರಾಣಿಗಳು ಇವತ್ತು ನೋಡಿ, ಕುದುರೆಗಳನ್ನು ಅಥವಾ ಕರುಗಳನ್ನು, ಎತ್ತುಗಳನ್ನು, ಆಮೇಲೆ ಕೋಳಿಗಳನ್ನು ಮತ್ತು ಬೇರೆ ಬೇರೆ ಪ್ರಾಣಿಗಳನ್ನು ಯಾವ ರೀತಿಯಾಗಿ ಮಾರ್ಕೆಟ್ನಲ್ಲಿ ಮಾರಾಟ ನಡೆಯುತ್ತಲ್ಲ, ಆ ತರಹ ಒಂದು ಕಾಲದಲ್ಲಿ ಐರೋಪ್ಯ ರಾಷ್ಟ್ರಗಳಲ್ಲಿ, ದಟ್ ಈಸ್ ಇನ್ ದ ಯುರೋಪಿಯನ್ ಕಂಟ್ರೀಸ್, ಮನುಷ್ಯರ ಮಾರಾಟ ನಡೀತಾ ಇತ್ತು. ದ ಓನ್ಲಿ ರೀಸನ್ ವಾಸ್ ದ್ಯಾಟ್ ದೇ ವರ್ ಬ್ಲ್ಯಾಕ್ ಇನ್ ಕಲರ್. ಇದಕ್ಕೆ ಕಾರಣ ಏನು ಅಂದರೆ ಕೇವಲ ಅವರು ಕಪ್ಪಾಗಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣ. ನಮ್ಮ ದೇಶದಲ್ಲಿ ಕಾಸ್ಟಿಸಮ್ ನಡೀತಾ ಇತ್ತು. ಅಪ್ಪರ್ ಕಾಸ್ಟ್, ಲೋವರ್ ಕ್ಲಾಸ್ಟ್, ಮೇಲು ಜಾತಿಯವರು, ಕೀಳ ಜಾತಿಯವರು, ಆ ಜಾತಿಯವರು, ಈ ಜಾತಿಯವರು, ಅವ್ರು ಅಲ್ಲಿಗೆ ಬರಬಾರ್ದು, ಇವ್ರು ಇಲ್ಲಿಗೆ ಹೋಗಬಾರ್ದು. ಟುಡೇ ಆಲ್ಸೋ ವಿ ಆರ್ ಅಬ್ಸರ್ವಿಂಗ್ ಇನ್ ಸಮ್ ಆಫ್ ದ ಪ್ಲೇಸಸ್. ಆಮೇಲೆ ಜೀತದಾಳು ಪದ್ಧತಿ ಕೂಡ ಬಹಳ ಭಯಾನಕವಾಗಿರುವಂಥ ಪದ್ಧತಿ ಇತ್ತು. ಮತ್ತು ಕ್ಲಾಸ್ ಅಂದರೆ ನಾನು ಶ್ರೀಮಂತ, ಅವನು ಬಡವ ಅನ್ನುವಂತಹ ಒಂದು ಥಿಂಕಿಂಗ್ಸ್. ಎಸ್, ಪ್ರತಿಯೊಬ್ಬ ವ್ಯಕ್ತಿಗೆ ಸೃಷ್ಟಿಕರ್ತ ನಮಗೆ ಸೃಷ್ಟಿ ಮಾಡಿದಂತಹ ಕರ್ತೃ, ದಟ್ ಈಸ್ ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್. ಎಲ್ಲರಿಗೂ ಒಂದೇ ತರಹ ಸೃಷ್ಟಿ ಮಾಡಿಲ್ಲ. ಶ್ರೀಮಂತರನ್ನು ಮಾಡಿದ್ದಾನೆ, ಮಿಡ್ಲ್ ಕ್ಲಾಸ್ ಇದೆ, ಬಡವರಿದ್ದಾರೆ, ಎಲ್ಲ ಥರದ ಜನ ಇದ್ದಾರೆ. ಒಬ್ಬರು ಇನ್ನೊಬ್ಬರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಜೀವನವನ್ನು ಮಾಡಬೇಕಾಗುತ್ತೆ. ಶ್ರೀಮಂತ ಇದ್ದೀರಾ, ದಾನ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ. ಬಡವರಿದ್ದೀರಾ, ಆದಷ್ಟು ಒಂದು ಕ್ಲಾಸಿಗೆ ಬರೋದಕ್ಕೆ ಪ್ರಯತ್ನವನ್ನು ಮಾಡಿ.
ದುಡಿಯಿರಿ, ದುಡಿಬೇಕು, ಚೆನ್ನಾಗಿ ದುಡಿಬೇಕು, ಅರ್ನಿಂಗ್ಸ್ಗಳನ್ನು ಮಾಡ್ಕೊಳ್ಬೇಕು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೇಕು. ಎಸ್, ಒಂದು ಗುರಿಯನ್ನು ಇಟ್ಕೊಂಡು ಸಾಧನೆ ಮಾಡೋದನ್ನು ಯಾವತ್ತೂ ಕೂಡ ಮರಿಬಾರ್ದು. ದೆನ್ ಓನ್ಲಿ ಪೀಪಲ್ಸ್ ಆರ್ ಗೋಯಿಂಗ್ ಟು ಕ್ರಿಯೇಟ್ ಹಿಸ್ಟ್ರೀಸ್ ಇಯರ್. ನೋಡಿ, ಈ ಒಂದು ಚಾಪ್ಟರ್ನಲ್ಲಿ ನಮ್ಗೆ ಏನು ಕಾಣಸಿಗುತ್ತೆ ಅಂದರೆ, ಇಲ್ಲಿ ಏನಾಗುತ್ತೆ, ವಾಟ್ಸ್ ಹ್ಯಾಪನಿಂಗ್ ಹಿಯರ್. ಜಮೈಕನ್ ಫ್ರ್ಯಾಗ್ಮೆಂಟ್ ಅನ್ನುವಂತಹ ಒಂದು ಸ್ಟೋರಿಯಲ್ಲಿ ಎಲ್ ಹ್ಯಾಂಡ್ರಿಕ್ಸ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರಿಗೆ ಒಂದು ಸಲ ಅನುಭವ ಆಗ್ತಾ ಇದೆ. ಹಿ ಗಾಟ್ ಆನ್ ಎಕ್ಸ್ಪೀರಿಯನ್ಸ್. ಆ ಅನುಭವವನ್ನೇ ಈ ಒಂದು ಕಥೆಯ ಮುಖಾಂತರ ಹೇಳ್ಕೊಡ್ತಾ ಇದ್ದಾರೆ. ಕಮ್ ಆನ್, ಲೆಟ್ಸ್ ಗೋ ಫಾರ್ ದ ಫಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಚಾಪ್ಟರ್ ಹಿಯರ್. ಎವ್ರಿ ಡೇ I walk half a mile from my home to the rail track lines in the morning and from the lines to my home in the evening. Every day I walk a half mile from my home to the rail track lines in the morning and from the lines to my home in the evening. The walk is pleasant. You can see on either side red and green roofed bungalows, green lawns and gardens. The exercise is good for me, and now and then I learn something from a little incident. One morning, about halfway between my front gate and the rail track, I noticed two boys playing in the garden of the more modest cottages. They were both very little boys. One was 4 years old, perhaps the other 5. The bigger of the two was a sturdy youngster, very dark, with a mat of coarse hair on his head and coal black eyes. He was definitely a little Jamaican, strong little Jamaican. The other little fellow was smaller but also sturdy. He was white with hazel eyes and light brown hair. Both were dressed in blue shirts and khaki pants. They wore no shoes and their feet were muddy. They were not conscious of me standing there watching them. They played on. The game, if it could be called a game, was not elaborate. The little two boy walked majestically up and down, and every now and then shouted in a commanding tone at the bigger playmate. The little brown boy dragged on quietly behind him and did what he was told. ನೋಡಿ, ಏನಾಗ್ತಾ ಇದೆ, ಜಮೈಕನ್ ಫ್ರ್ಯಾಗ್ಮೆಂಟ್. ಇಲ್ಲಿ ಎಲ್ ಹ್ಯಾಂಡ್ರಿಕ್ಸ್ ಪ್ರತಿದಿನ ತಮ್ಮ ಮನೆಯಿಂದ ಅರ್ಧ ಮೈಲು ದೂರದವರೆಗೆ ರೈಲ್ವೆ ಟ್ರ್ಯಾಕ್ಗೆ ಹೋಗ್ತಾ ಇದ್ದಾರೆ. ಹೋಗುವಂತಹ ದಾರಿ ಮತ್ತು ರಿಟರ್ನ್ ಬರುವಂತಹ ದಾರಿ, ಸಾಯಂಕಾಲ ಮನೆಗೆ ತಿರುಗುವಂತಹ ದಾರಿ ಒಂದೇ ಆಗಿದೆ. ಆ ಒಂದು ನಡಿಗೆ ಅವರಿಗೆ ಬಹಳ ಪ್ಲೀಸೆಂಟನ್ನು ತಂದು ಕೊಡ್ತಾ ಇತ್ತು. ಅಂದರೆ ಅವರಿಗೆ ಮನಸ್ಸಿಗೆ ನೆಮ್ಮದಿಯನ್ನು ತಂದು ಕೊಡ್ತಾ ಇತ್ತು. ದ ವಾಕ್ ಈಸ್ ಪ್ಲೀಸೆಂಟ್. ನಿಧಾನವಾಗಿ ಹೋಗ್ತಾಯಿದ್ರು ಮತ್ತು ನಿಧಾನವಾಗಿ ಮನೆಗೆ ತಿರುಗ್ತಾಯಿದ್ರು. ಬೆಳಗಿನ ಜಾವ ಹೋಗ್ತಾಯಿದ್ರು ಮತ್ತು ಸಾಯಂಕಾಲ ತಿರುಗಿ ಬರ್ತಾಯಿದ್ರು. ಇವರು ಹೋಗ್ತಾ ಇರುವಂತಹ ದಾರಿಯ ಉದ್ದಕ್ಕೂ ಅಕ್ಕಪಕ್ಕದಲ್ಲಿ ಆನ್ ಬೋತ್ ಸೈಡ್ಸ್ ಆಫ್ ದ ರೋಡ್ ರೆಡ್ ಆ್ಯಂಡ್ ಗ್ರೀನ್ ರೂಫ್ಡ್ ಬಂಗ್ಲೋಸ್, ಗ್ರೀನ್ ಲಾನ್ಸ್ ಆ್ಯಂಡ್ ಗಾರ್ಡನ್ಸ್. ಸುಂದರವಾಗಿರುವಂತಹ ಹಸಿರು ಮತ್ತು ಕೆಂಪು ಬಣ್ಣಗಳಿಂದ ಕೂಡಿರುವಂತಹ ರೂಫ್ಡ್ ಅಂದರೆ ಮನೆಯ ಛಾವಣಿ, ರೂಫ್ಡ್ ಬಿಲ್ಡಿಂಗ್ಸ್ಗಳು, ಬಂಗ್ಲೋಸ್ಗಳು, ಒಳ್ಳೆಯ ಲಾನ್ಸ್ಗಳು, ಗಾರ್ಡನ್ಸ್ಗಳು. ಅಂದರೆ ಟೋಟಲಿ ಸ್ಪೀಕಿಂಗ್ ಇದನ್ನು ನೋಡಿದಾಗ ನಮಗೆ ಹೇಗೆ ಅನಿಸುತ್ತೆ ಅಂದರೆ, ಒಂದು ಪ್ರಶಾಂತವಾಗಿರುವಂತಹ ವಾತಾವರಣದಲ್ಲಿ ಇವರು ನಡೀತಾ ಇದ್ದರು. ಹೀಗೆ ಇದು ಒಂದು ಥರ ಇವರಿಗೆ ಒಂದು ಎಕ್ಸರ್ಸೈಸ್ ಕೂಡ ಆಗಿತ್ತು, ಅಂದರೆ ಒಂದು ವ್ಯಾಯಾಮದ ತರಹ ಕೂಡ ಆಗಿತ್ತು. ದ ಎಕ್ಸರ್ಸೈಸ್ ವಾಸ್ ಗುಡ್ ಫಾರ್ ಮೀ ಆ್ಯಂಡ್ ನೌ ಆ್ಯಂಡ್ ದೆನ್ ಐ ಲರ್ನ್ ಸಮಥಿಂಗ್ ಫ್ರಮ್ ಎ ಲಿಟಲ್ ಇನ್ಸಿಡೆಂಟ್. ನೋಡಿ, ಜಮೈಕನ್ ಫ್ರ್ಯಾಗ್ಮೆಂಟ್ ಹೆಚ್ಚು ಕಡಿಮೆ ಏನು ಅಂದರೆ ಕಲಿತಾ ಇದ್ದರು. ಈ ರೀತಿಯಾಗಿ ಹೋಗ್ತಾ ಇರುವಾಗ ಬರುವಾಗ ಏನಾಗ್ತಾಯಿತ್ತು, ಇವರಿಗೆ ಯಾವುದಾದ್ರೂ ಒಂದು ಘಟನೆಗಳು ಇವ್ರ ಕಣ್ಣಿಗೆ ಬೀಳ್ತಾ ಇದ್ವು. ಆ ನೋಡಿರುವಂಥ ಘಟನೆಗಳನ್ನೇ ಶೇರನ್ನು ಮಾಡಿಕೊಂಡು ರೈಟಿಂಗ್ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ಕೊಂಡಿರುವಂಥವ್ರು ಎಲ್ ಹ್ಯಾಂಡ್ರಿಕ್ಸ್ ಅವರು.
ನೋಡಿ ಮುಂದೆ ಹೇಳ್ತಾ ಇದ್ದಾರೆ, ಒಂದು ದಿನ ಪ್ರತಿದಿನ ಹೋಗೋದು, ರಿಟರ್ನ್ ಎವ್ರಿ ಡೇ ಹಿ ವಾಸ್ ಗೋಯಿಂಗ್ ಟು ದ ರೈಲ್ವೆ ಟ್ರ್ಯಾಕ್ ಆ್ಯಂಡ್ ಹಿ ವಾಸ್ ರಿಟರ್ನಿಂಗ್ ಇನ್ ದ ಈವ್ನಿಂಗ್. ಬೆಳಿಗ್ಗೆ ಹೋಗ್ತಾಯಿದ್ರು, ಅಲ್ಲಿಂದ ಎಲ್ಲೋ ಪ್ರಯಾಣ ಮಾಡ್ತಾಯಿದ್ರು, ಮತ್ತು ಸಾಯಂಕಾಲ ಅದೇ ದಾರಿಯ ಮುಖಾಂತರ ಮನೆಗೆ ಬರ್ತಾಯಿದ್ರು. ದಿಸ್ ವಾಸ್ ಹಿಸ್ ರುಟೀನ್. ಇದು ಪ್ರತಿದಿನದ ಕಾರ್ಯ ಆಗಿತ್ತು. ಒಂದು ದಿನ ಏನಾಗುತ್ತೆ, ಒನ್ ಮಾರ್ನಿಂಗ್, ಒಂದು ದಿನ ಅಬೌಟ್ ಹಾಫ್ ವೇ ಬಿಟ್ವೀನ್ ಮೈ ಫ್ರಂಟ್ ಗೇಟ್ ಆ್ಯಂಡ್ ದ ರೈಲ್ ಟ್ರ್ಯಾಕ್ ಐ ನೋಟಿಸ್ 2 ಬಾಯ್ಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಆಫ್ ದ ಮೋರ್ ಮಾಡೆಸ್ಟ್ ಕಾಟೇಜಸ್. ನೋಡಿ ಇವ್ರು ಹೇಳ್ತಾ ಇದ್ದಾರೆ, ಒಂದು ದಿನ ಏನಾಯಿತು ಅಂದರೆ, ಹೀಗೆ ನಾನು ಹೋಗ್ತಾ ಇದ್ದೆ, ವೆನ್ ಐ ವಾಸ್ ಗೋಯಿಂಗ್, ಈ ರೀತಿಯಾಗಿ ನಾನು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಏನಾಯಿತು, ಒಂದು ಇನ್ಸಿಡೆಂಟ್ ನನ್ನ ಕಣ್ಣಿಗೆ ಬೀಳುತ್ತೆ. ಏನದು ಘಟನೆ? ವಾಟ್ ವಾಸ್ ದ್ಯಾಟ್ ಇನ್ಸಿಡೆಂಟ್ ಅಂದರೆ, ನಾನು ನನ್ನ ಗೇಟ್ಲಿಂದ ಹಿಡಿದು, ಅಂದರೆ ನನ್ನ ಮನೆಯ ಗೇಟಿಂದ ಆ ರೈಲ್ವೆ ಟ್ರ್ಯಾಕಿನ ಗೇಟ್ವರೆಗೂ ನಡುವೆ ಹಾಫ್ ವೇ ಬಿಟ್ವೀನ್ ಮೈ ಫ್ರಂಟ್ ಗೇಟ್ ಆ್ಯಂಡ್ ದ ರೈಲ್ ಟ್ರ್ಯಾಕ್ ಐ ನೋಟಿಸ್ 2 ಬಾಯ್ಸ್, 2 ಬಾಲಕರನ್ನು ನೋಡ್ತಾರೆ ಇವರು. ನೋಟಿಸ್ ಅಂದರೆ ಅಬ್ಸರ್ವನ್ನು ಮಾಡೋದು, ನೋಡೋದು. ಏನು ಮಾಡ್ತಾ ಇದ್ದಾರೆ ಆ 2 ಬಾಲಕರು? ಏನು ಮಾಡ್ತಾರೆ? ಕಾಮನ್ನಾಗಿ ಆಟ ಆಡ್ತಾ ಇರ್ತಾರೆ. ಎಸ್, ಇಲ್ಲಿ ಕೂಡ ಆ ಬಾಯ್ಸ್ಗಳು. ಐ ನೋಟಿಸ್ 2 ಬಾಯ್ಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಆಫ್ ದ ಮೋರ್ ಮಾಡೆಸ್ಟ್ ಕಾಟೇಜಸ್. ಮಾಡೆಸ್ಟ್ ಕಾಟೇಜಸ್ ಅಂದರೆ ಅಷ್ಟೇನು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರುವಂಥದ್ದಲ್ಲ, ನಾಟ್ ಎಕ್ಸ್ಪೆನ್ಸಿವ್, ಅಷ್ಟು ದುಬಾರಿ ಅಲ್ಲ, ಸರಳವಾಗಿರುವಂತಹ ಒಂದು ಮನೆ. ಆ ಮನೆಯ ಮುಂದುಗಡೆ 2 ಬಾಲಕರು ದೇ ವರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಮುಂದುಗಡೆ ಗಾರ್ಡನ್ ಇದೆ, ಆ ಗಾರ್ಡನ್ನಲ್ಲಿ ಆಟ ಆಡ್ತಾ ಇದ್ದಾರೆ. ದೇ ವರ್ ಬೋತ್ ವೆರಿ ಲಿಟಲ್ ಬಾಯ್ಸ್, ಇಬ್ಬರು ಕೂಡ ಚಿಕ್ಕ ಬಾಲಕರೇ. ಹಾಗಾದರೆ ಎಷ್ಟು ಚಿಕ್ಕವರು? ಒಂದು ಪ್ರಶ್ನೆ ಬರುತ್ತೆ ತಾನೇ. 1 ವಾಸ್ 4 years old, ಒಬ್ಬ ಬಾಲಕ 4 ವರ್ಷದವನಿದ್ದಾನೆ. ಎಷ್ಟು ವರ್ಷ? 4 ವರ್ಷದವನಿದ್ರೆ ಪರ್ಹ್ಯಾಪ್ಸ್, ಅಂದರೆ ಇವರಿಗೂ ಕೂಡ ಮೋಸ್ಟ್ಲಿ ಅಂದಾಜು ಮೇಲೆ ಹೇಳ್ತಾ ಇದ್ದಾರೆ. 1 ವಾಸ್ 4 years old, ಪರ್ಹ್ಯಾಪ್ಸ್ ದ ಅದರ್ 5. 1 ವರ್ಷ ದೊಡ್ಡವನಿದ್ದಾನೆ, ಒಬ್ಬ 4 ವರ್ಷ ಇದ್ದರೆ ಬಹುಶಃ ಇನ್ನೊಬ್ಬನ 5 ವರ್ಷ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ದ ಬಿಗ್ಗರ್ ಆಫ್ ದ 2 ವಾಸ್ ಎ ಸ್ಟರ್ಡಿ. ದ ಬಿಗ್ಗರ್ ಆಫ್ ದ 2 ವಾಸ್ ಎ ಸ್ಟರ್ಡಿ ಯಂಗಸ್ಟರ್, ವೆರಿ ಡಾರ್ಕ್. ನೋಡಿ ದೊಡ್ಡವನು ಹೇಗಿದ್ದಾನೆ ಅಂದರೆ ಭಾಳ ಸ್ಟರ್ಡಿ ಆಗಿದ್ದಾನೆ. ಸ್ಟರ್ಡಿ ಅಂದರೆ ಗಟ್ಟಿಯಾಗಿದ್ದಾನೆ, ಸ್ಟ್ರಾಂಗ್ ಆ್ಯಂಡ್ ಫರ್ಮ್. ಸ್ಟರ್ಡಿ ಅಂದರೆ ಸ್ಟ್ರಾಂಗ್ ಆಗಿದ್ದಾನೆ. ದೊಡ್ಡವನು ಸ್ಟರ್ಡಿ ಇದ್ದಾನೆ. ಯಂಗ್ಸ್ಟರ್ ವೆರಿ ಡಾರ್ಕ್, ಕಪ್ಪಗಿದ್ದಾನೆ. ವಿತ್ ಎ ಮ್ಯಾಟ್ ಆಫ್ ಕೋರ್ಸ್ ಹೇರ್ ಆನ್ ಹಿಸ್ ಹೆಡ್ ಆ್ಯಂಡ್ ಕೋಲ್ ಬ್ಲ್ಯಾಕ್ ಐಸ್, ದಪ್ಪ ದಪ್ಪ ಕಣ್ಣುಗಳು. ಆಮೇಲೆ ಮತ್ತೇನಿದ್ದಾವೆ? ಆ್ಯಂಡ್ ಕೋರ್ಸ್ ಹೇರ್, ಗುಂಗುರು ಕೂದಲು ಅಂತೀವಲ್ಲ, ಎಸ್, ಆ ತರಹದ ಕೂದಲುಗಳು, ದೊಡ್ಡ ದೊಡ್ಡ ದಪ್ಪ ದಪ್ಪ ಆಗಿರುವಂಥ ಕಣ್ಣುಗಳು, ಕಪ್ಪಾಗಿದ್ದಾನೆ. ಹೀ ವಾಸ್ ಡೆಫಿನೆಟ್ಲಿ ಎ ಲಿಟಲ್ ಜಮೈಕನ್. ಇವನಿಗೆ ಅನಿಸುತ್ತೆ, ಯಾರಿಗೆ? ಎಲ್ ಹ್ಯಾಂಡ್ರಿಕ್ಸ್ ಅವರಿಗೆ, ಓ ಇವನು ಪಕ್ಕಾ ಜಮೈಕನ್ ಆಗಿದ್ದಾನೆ, ಸ್ಟ್ರಾಂಗ್ ಲಿಟಲ್ ಜಮೈಕನ್. ದ ಅದರ್ ಲಿಟಲ್ ಫೆಲ್ಲೋ ವಾಸ್ ಸ್ಮಾಲರ್. ಇನ್ನೊಬ್ಬನು, ಇವನು ಮೋಸ್ಟ್ಲಿ 5 ವರ್ಷದವನಿರ್ಬೋದು. 4 ವರ್ಷದವನು ಹೆಂಗಿದ್ದಾನೆ? ಫೆಲ್ಲೋ ವಾಸ್ ಸ್ಮಾಲರ್, ಚಿಕ್ಕವನಿದ್ದಾನೆ, ಬಟ್ ಆಲ್ಸೋ ಸ್ಟರ್ಡಿ. ಅವನು ಕೂಡ ಸ್ಟ್ರಾಂಗ್ ಆಗಿದ್ದಾನೆ. ಅವನೇನು ತೆಳ್ಳಗೆ ಹಾಗೇನಿಲ್ಲ. ಈ 2 ವಾಸ್ ವೆರಿ ಸ್ಟ್ರಾಂಗ್. ಹಿ ವಾಸ್ ವೈಟ್ ವಿತ್ ಹ್ಯಾಸಲ್ ಐಸ್. ನೋಡಿ ಅವನು ಹೇಗಿದ್ದಾನೆ? ಅವನು ಕಪ್ಪಗಿಲ್ಲ, ಅವನು ಬೆಳ್ಳಗಿದ್ದಾನೆ. ಹಿ ವಾಸ್ ವೈಟ್ ವಿತ್ ಹ್ಯಾಸಲ್ ಐಸ್. ಹ್ಯಾಸಲ್ ಐಸ್ ಅಂದರೆ ರೆಡಿಶ್ ಬ್ರೌನ್ ಐಸ್. ಬೆಳ್ಳಗಿದ್ದಾನಲ್ಲ, ಅದಕ್ಕೆ ಅವನ ಕಣ್ಣುಗಳು ಹೇಗಿದ್ದಾವೆ? ಹ್ಯಾಸಲ್ ಐಸ್. ಆ್ಯಂಡ್ ಲೈಟ್ ಬ್ರೌನ್ ಹೇರ್. ಅವನ ಕೂದಲುಗಳು ಲೈಟ್ ಬ್ರೌನ್ ಕಲರ್ ಆಗಿದ್ದಾವೆ, ಭಾಳ ಸುಂದರವಾಗಿ ಕಾಣಿಸ್ಕೊಡ್ತಾನೆ ತಾನೆ. ಬೋತ್ ವೇರ್ ಡ್ರೆಸ್ಡ್ ಇನ್ ಬ್ಲೂ ಶರ್ಟ್ಸ್ ಆ್ಯಂಡ್ ಖಾಕಿ ಪ್ಯಾಂಟ್ಸ್. ನೋಡಿ ಇಬ್ಬರು ಕೂಡ ಒಂದೇ ತರಹದ ಶರ್ಟ್ಸ್ಗಳನ್ನು ಹಾಕ್ಕೊಂಡಿದ್ದಾರೆ. ದ ಕಲರ್ ಆಫ್ ದ ಶರ್ಟ್ ದ ಚಿಲ್ಡ್ರನ್ ಬೋರ್ ಹಿಯರ್ ವರ್ ಬ್ಲೂ ಕಲರ್ ಶರ್ಟ್ಗಳನ್ನು ಹಾಕ್ಕೊಂಡಿದ್ದಾನೆ. ಒಬ್ಬನು ಬೆಳ್ಳಗಿದ್ದಾನೆ, ಇನ್ನೊಬ್ಬನು ಕಪ್ಪಗಿದ್ದಾನೆ. ಒಬ್ಬನ ಕಣ್ಣುಗಳು ದಪ್ಪ ದಪ್ಪ ದೊಡ್ಡ ದೊಡ್ಡ ಕಣ್ಣುಗಳು, ಇನ್ನೊಬ್ಬನ ಕಣ್ಣುಗಳು ರೆಡಿಶ್ ಬ್ರೌನ್ ಐಸ್ಗಳಿರುವಂತಹದ್ದು. ಇಬ್ಬರು ಕೂಡ ಬೋತ್ ದ ಚಿಲ್ಡ್ರನ್ ಆರ್ ಡ್ರೆಸ್ಡ್ ಇನ್ ಬ್ಲೂ ಶರ್ಟ್ಸ್, ಬ್ಲೂ ಕಲರ್ ಶರ್ಟ್ಸ್ಗಳನ್ನು ಹಾಕ್ಕೊಂಡಿದ್ದಾರೆ. ಖಾಕಿ ಪ್ಯಾಂಟ್ಸ್ಗಳನ್ನು ನಮ್ಮ ಪೊಲೀಸರು ಹಾಕ್ಕೊತಾರಲ್ಲ, ಕಂಡಕ್ಟರ್ಸ್, ಪೊಲೀಸ್, ಡ್ರೈವರ್ಸ್, ಆ ತರಹ ಬಣ್ಣದ ಪ್ಯಾಂಟ್ಸ್ಗಳನ್ನು ಹಾಕ್ಕೊಂಡಿದ್ದಾರೆ.
ದೇ ವೋರ್ ನೋ ಶೂಸ್, ಕಾಲಲ್ಲಿ ಶೂಗಳು ಇಲ್ಲ, ಓನ್ಲಿ ಪ್ಯಾಂಟ್ ಮತ್ತು ಶರ್ಟ್ಗಳನ್ನು ಹಾಕ್ಕೊಂಡಿದ್ದಾರೆ, ಶೂಸ್ಗಳು ಇಲ್ಲ. ಆ್ಯಂಡ್ ದೇರ್ ಫೀಟ್ ವರ್ ಮಡಿ. ಯಾಕೆ ಹೇಳ್ತಾ ಇದ್ದಾನೆ ಎಲ್ ಹ್ಯಾಂಡ್ರಿಕ್ಸ್ ರೈಟರ್ ಅಂದರೆ ಅವನ ಕಾಲುಗಳು ಏನಾಗಿದ್ದಾವೆ, ಮಣ್ಣಿನಿಂದ ಕೂಡ್ಕೊಂಡ್ಬಿಟ್ಟಿದ್ದಾವೆ, ಮಣ್ಣು ಹತ್ಕೊಂಡ್ಬಿಟ್ಟಿದೆ. ಫೀಟ್ ವೇರ್ ಮಡಿ, ಅದಕ್ಕೆ ಕಾಲಿನಲ್ಲಿ ಸ್ಲಿಪ್ಪರ್ಸ್ ಇಲ್ಲ, ಶೂ ಇಲ್ಲ. ದೇ ವೇರ್ ನಾಟ್ ಕಾನ್ಷಿಯಸ್ ಆಫ್ ಮ ಸ್ಟ್ಯಾಂಡಿಂಗ್ ದರ್ ವಾಚಿಂಗ್ ದಮ್, ದೇ ಪ್ಲೇಡ್ ಆನ್. ಇವನು ಲೇಖಕ ಎಲ್ ಹ್ಯಾಂಡ್ರಿಕ್ಸ್ ಒಂದು ಕಡೆ ನಿಂತ್ಕೊಂಡು ಇವರನ್ನೇ ಅಬ್ಸರ್ವನ್ನು ಮಾಡ್ತಾ ಇದ್ದಾನೆ. ರೈಟರ್ ಈಸ್ ಅಬ್ಸರ್ವಿಂಗ್, ಎಲ್ ಹ್ಯಾಂಡ್ರಿಕ್ಸ್ ಇಸ್ ಅಬ್ಸರ್ವಿಂಗ್ ದೀಸ್ ಟು ಚಿಲ್ಡ್ರನ್. ಈ ಎರಡೂ ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆದರೆ ಆ ಮಕ್ಕಳು ಇವರನ್ನು ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ಲ. ಆ ಮಕ್ಕಳ ಗಮನ ಎಲ್ ಹ್ಯಾಂಡ್ರಿಕ್ಸ್ ಅವರ ಕಡೆ ಹೋಗ್ತಾ ಇಲ್ಲ. ವಾಟ್ ದೇ ಆರ್, ಹಿ ಈಸ್ ವಾಚಿಂಗ್ ದಮ್, ನೋಡ್ಕೊತ ನಿಂತ್ಕೊಂಡಿದ್ದಾರೆ. ದೇ ಪ್ಲೇಡ್ ಆನ್, ಅವ್ರ ಆಟದಲ್ಲಿಯೇ ಮಗ್ನ ಇದ್ದಾರೆ. ದ ಗೇಮ್, ಇಫ್ ಇಟ್ ಕುಡ್ ಬಿ ಕಾಲ್ಡ್ ಎ ಗೇಮ್, ವಾಸ್ ನಾಟ್ ಎಲಾಬೊರೇಟ್. ಅವ್ರು ಆಟ ಆಡ್ತಾ ಇರೋದು ನೋಡಿದ್ರೆ ಅಂಥದ್ದೇನು ಎಲಾಬೊರೇಟ್ ಅಂದರೆ ದೊಡ್ಡದಾಗಿರೋಂಥ ಆಟ ಏನು ಆಡ್ತಾ ಇಲ್ಲ ಅವ್ರು. ಇಟ್ ವಾಸ್ ನಾಟ್ ಎ ಲಾಂಗ್ ಪ್ಲೇ. ಏನು ಆಡ್ತಾ ಇದ್ದಾರೆ? ದ ಲಿಟಲ್ ವೈಟ್ ಬಾಯ್ ವಾಕ್ಡ್ ಮ್ಯಾಜೆಸ್ಟಿಕಲಿ ಅಪ್ ಆ್ಯಂಡ್ ಡೌನ್. ನೋಡಿ, ಆ ಚಿಕ್ಕ ಬಾಲಕ ಬೆಳ್ಳಗಿದ್ದಾನೆ ಅಂತ ಹೇಳಿದೆ ಅಲ್ಲ ನಾನು. ಹಿ ವಾಸ್ ವೈಟ್ ವಿತ್ ಹ್ಯಾಸಲ್ ಐಸ್ ಆ್ಯಂಡ್ ಲಿಟಲ್ ಬ್ರೌನ್ ಐಸ್, ಬ್ರೌನ್ ಹೇರ್ಸ್ ಅಂತ ಹೇಳಿದೆಲ್ಲ. ಅವನು ಬಹಳ ಮ್ಯಾಜೆಸ್ಟಿಕಲಿ ಅಂದರೆ ಇಂಪ್ರೆಸಿವ್ಲಿ ತಾನೊಬ್ಬ ಮಹಾನ್ ವ್ಯಕ್ತಿಯ ತರಹ ನಡೀತಾ ಇದ್ದಾನೆ. ಆಮೇಲೆ ಮ್ಯಾಜೆಸ್ಟಿಕಲಿ ಅಪ್ ಆ್ಯಂಡ್ ಡೌನ್, ಮೇಲುಗಡೆ ಹೋಗ್ತಾ ಇದ್ದಾನೆ, ಕೆಳಗಡೆ ಇಳಿದು ಬರ್ತಾ ಇದ್ದಾನೆ. ಆ್ಯಂಡ್ ಎವ್ರಿ ನೌ ಆ್ಯಂಡ್ ದೆನ್ ಶೌಟೆಡ್ ಇನ್ ಎ ಕಮ್ಯಾಂಡಿಂಗ್ ಟೋನ್ ಎಟ್ ಹಿಸ್ ಬಿಗ್ಗರ್ ಪ್ಲೇಮೇಟ್. ತನ್ನ ಜೊತೆಯಲ್ಲಿ ಆಟ ಆಡ್ತಾ ಇರುವಂಥ ಪ್ಲೇಮೇಟ್ ಅಂದರೆ ತನ್ನ ಜೊತೆಯಲ್ಲಿ ಯಾರು ಆಟ ಆಡ್ತಾ ಇದ್ದಾನೆ ಅವನ ಮೇಲೆ ಕಮ್ಯಾಂಡಿಂಗನ್ನು ಮಾಡ್ತಾ ಇದ್ದಾನೆ, ಆರ್ಡ್ರನ್ನು ಮಾಡ್ತಾ ಇದ್ದಾನೆ. ಏಯ್ ಅದನ್ನು ಮಾಡು, ಏಯ್ ಇದನ್ನು ಮಾಡು. ದೊಡ್ಡ ವ್ಯಕ್ತಿ ಯಾವ ರೀತಿಯಾಗಿ ದೊಡ್ಡವ್ರು ಮಾತಾಡ್ತಾರಲ್ಲ ಆ ಥರ ಕಮ್ಯಾಂಡಿಂಗನ್ನು ಮಾಡ್ತಾ ಇದ್ದಾನೆ. ಅವನೇನು ಮಾಡ್ತಾ ಇದ್ದಾನೆ? ಅವನು ದೊಡ್ಡವನಿದ್ದಾನೆ, ಆದರೆ ಇವನು ಚಿಕ್ಕವನಿದ್ರೂ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ದ ಲಿಟಲ್ ಬ್ರೌನ್ ಬಾಯ್, 1 ವರ್ಷ ದೊಡ್ಡವನು 1 ವರ್ಷ ಚಿಕ್ಕವನು ಅಷ್ಟೇ. ದ ಲಿಟಲ್ ಬ್ರೌನ್ ಬಾಯ್ ಅಂದರೆ ಆ ಕಪ್ಪಾಗಿರುವಂತಹ ಬಾಲಕ ಡ್ರ್ಯಾಗ್ಡ್ ಆನ್ ಕ್ವೈಟ್ಲಿ ಬಿಹೈಂಡ್ ಹಿಮ್ ಆ್ಯಂಡ್ ಇಟ್ ವಾಟ್ ಹಿ ವಾಸ್ ಟೋಲ್ಡ್. ಅವನ ಹಿಂದ್ಗಡೆ ಕೈ ಕಟ್ಕೊಂಡು ಬಂದು ಅವನೇನು ಹೇಳ್ತಾ ಇದ್ದಾನೆ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದಾನೆ. ಏನಾಗ್ತಾ ಇದೆ ಇಲ್ಲಿ? ಬಾಲಕ ಯಾಕೆ ಈ ಥರ ಮಾಡ್ತಾ ಇದ್ದಾನೆ? ವಾಟ್ ಈಸ್ ದ ಮೇನ್ ರೀಸನ್ ಫಾರ್ ದಿಸ್? ಪಿಕಪ್ ದ್ಯಾಟ್ ಸ್ಟಿಕ್. ನೋಡಿ ಅವನು ಹೆಂಗೆ ಆರ್ಡ್ರ್ ಮಾಡ್ತಾ ಇದ್ದಾನಂದರೆ, ಈ ಚಿಕ್ಕವನು ಹೇಳ್ತಾ ಇದ್ದಾನೆ ಆ ಕಟ್ಗೆಯನ್ನು ಎತ್ತೋ, ಪಿಕಪ್ ದ್ಯಾಟ್ ಸ್ಟಿಕ್. ದ ಡಾರ್ಕ್ ಬಾಯ್ ಪಿಕ್ಡ್ ಇಟ್ ಅಪ್. ನೋಡಿ ಅವನ ಕೈ ಕಟ್ಕೊಂಡು ಹಿಂದೆ ಹಿಂದೆ ಓಡಾಡ್ತಾ ಇದ್ದಾನಲ್ಲ ಅವನು, ಕಪ್ಪಾಗಿರುವಂಥ ಬಾಲಕ, ದೊಡ್ಡವನಿದ್ದಾನೆ 1 ವರ್ಷ. ಪಿಕಪ್ ದ್ಯಾಟ್ ಸ್ಟಿಕ್ ಅಂತ ಹೇಳಿದ ತಕ್ಷಣ ಆ ಕಟ್ಟಿಗೆಯನ್ನು ಎತ್ಕೊಳ್ತಾ ಇದ್ದಾನೆ. ಜಂಪ್ ಇನ್ ಟು ದ ಫ್ಲವರ್ಸ್. ನೋಡಿ ಏನಂತ ಹೇಳ್ತಾ ಇದ್ದಾನೆ, ಆ ಫ್ಲವರ್ಸ್ಗಳಿದಾವಲ್ಲ ಅಲ್ಲಿ ನೀನು ಧುಮುಕು, ಜಂಪ್ ಮಾಡು ಅಂತ ಹೇಳಿದಾಗ ದ ಡಾರ್ಕ್ ಬಾಯ್ ಜಂಪ್ಡ್, ಅಲ್ಲಿ ಜಿಗಿತಾ ಇದ್ದಾನೆ. ಗೆಟ್ ಮಿ ಸಮ್ ವಾಟರ್, ಓ ನನಗೆ ನೀರು ತೊಗೊಂಡು ಬಾ, ಆರ್ಡ್ರನ್ನು ಮಾಡ್ತಾ ಇದ್ದಾನೆ. ದ ಡಾರ್ಕ್ ಬಾಯ್ ರ್ಯಾನ್ ಇನ್ಸೈಡ್, ಓಡ್ಕೊಂತ ಹೋಗ್ತಾ ಇದ್ದಾನೆ ಪಾಪಲ್ಲ. ದ ವೈಟ್ ಬಾಯ್ ಸ್ಯಾಟ್ ಡೌನ್ ಆನ್ ದ ಲಾನ್. ಈಗ ಹೇಳುವಾಗ ಅವನೇನು ಮಾಡ್ತಾ ಇದ್ದಾನೆ, ಲಾನಿನ ಮೇಲ್ಗಡೆ ಕಾಲನ್ನು ಹಾಕ್ಕೊಂಡು ಕೂತ್ಕೊಳ್ತಾ ಇದ್ದಾನೆ. ಹೀಗೆ ಮಾಡುವುದರ ಉದ್ದೇಶ ಏನು? ವೈ ದಿಸ್ ಬಾಯ್ ವಾಸ್ ಡೂಯಿಂಗ್ ಲೈಕ್ ದಿಸ್? ಈ ಬೆಳ್ಳಗಿರುವಂತಹ ಬಾಲಕ ಚಿಕ್ಕ ವಯಸ್ಸಿನವನಾಗಿದ್ದರೂ ಕೂಡ ಈ ತರಹ ಯಾಕೆ ಮಾಡ್ತಾ ಇದ್ದಾನೆ? ಅವನು ದೊಡ್ಡವನಾಗಿದ್ದರೂ ಕೂಡ 1 ವರ್ಷ ದೊಡ್ಡವನಾಗಿದ್ದಾನೆ, ಕಪ್ಪಾಗಿದ್ದಾನೆ. ವೈ ವಾಸ್ ಹಿ ಡೂಯಿಂಗ್ ಲೈಕ್ ದ್ಯಾಟ್? ಅವನು ಯಾಕೆ ಈ ಥರ ನಡ್ಕೊಳ್ತಾ ಇದ್ದಾನೆ? Come on children, let us see in the next class who are these 2 boys and for what purpose these boys are. The boy is working behind him. Let us see in the next class. Okay.